ಸಿವಿಯರಾಗೆ ಕುತ್ತಿಗೆ ನೋವು ಮತ್ತು ಸಿವಿಯರಾಗೆ ಸೊಂಟ ನೋವು ಇರುವಾಗ ಅಲ್ಲಿ ಡಿಸ್ಕ್ಗಳು ಡಿಜೆನ್ರೇಷನ್ ಆಗಿರುತ್ತೆ ಮತ್ತು ವರ್ಟಿಬ್ರಲ್ ಬಾಡಿ ಅಲ್ಲಿರ್ತಕ್ಕಂಥ ಬೋನು ಆಸ್ಟಿಯೋಪೊರೋಸಿಸ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ರೀಸನ್ ಇರುತ್ತೆ. ಯೂಶಲಿ ಆಸ್ಟಿಯೋಪೊರೋಸಿಸ್ ಆಗೋದಕ್ಕೆ ಹಿಸ್ಟರೆಕ್ಟಮಿ ತೆಗೆದಿರ್ತಕ್ಕಂಥ ಅಂದರೆ ಗರ್ಭಕೋಶ ತೆಗೆದಿರ್ತಕ್ಕಂಥ ಹಿಸ್ಟರೆಕ್ಟಮಿ ಆಗಿರ್ತಕ್ಕಂಥ ಒಂದು ರೀಸನ್ನು. ಯಾಕೆಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಅದನ್ನು ಸರಿ ಮಾಡ್ಕೊಳೋದಕ್ಕೆ ಅಯೋಡಿನ್ ಡ್ರಾಪ್ಸು, ಕೋಕೋನಟ್ ಆಯಿಲು ಮತ್ತು ಜಾಸ್ತಿ ಲೈಕ್ ಈ ಹಾರ್ಮೋನ್ಸ್ ಜಾಸ್ತಿ ಇರ್ತಕ್ಕಂಥ ಫುಡ್ಗಳು ಲೈಕ್ ಮಿಲ್ಕ್ ಆ್ಯಂಡ್ ಈ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಮೊಟ್ಟೆಗಳು ಮತ್ತು ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಚಿಕನ್ನು ಇದನ್ನೆಲ್ಲ ನಾವು ಅದು ಯಾಕೆಂದರೆ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ ಮತ್ತು ಹೈ ಡೋಸ್ ಸ್ಟಿರಾಯ್ಡ್ಸ್ ಇರುತ್ತೆ ಅದರಲ್ಲಿ. ಅದು ಲೋ ಡೋಸಲ್ಲಿ ಬಾಡಿಗೆ ಹೋಗುವಾಗ ಪ್ರಾಬ್ಲಮ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಆ್ಯಂಟಿಬಯೋಟಿಕ್ಸ್ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಈ ಒಂದು ಗರ್ಭಕೋಶ ತೆಗೆದಿರೋದ್ರಿಂದ ಆಗಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿಯಾಗುತ್ತೆ. ಸೊ ಒಂದು ಕಡೆ ಇನ್ನೊಂದು ಕಡೆ ಬಂದು ಇವರಿಗೆ ಸಿವಿಯರಾಗಿ ಪೈನ್ ಇರೋದಕ್ಕೆ ಇನ್ನೊಂದು ರೀಸನ್ ಬಂದು ಮೈಯಲ್ಲಿ ಹೆವಿ ಮೆಟಲ್ಸು ನಾವು ಟೆಸ್ಟ್ ಮಾಡಿದ್ರೆ ಜಾಸ್ತಿ ಬಂದಿದೆ. ಲೆಡ್ಡು 242 ಇದೆ. ಐಡಿಯಲಿ ಈ ಪಾದರಸ ಮತ್ತು ಸೀಸ ಇವೆಲ್ಲವೂ ಕೂಡ ಬಾಡಿನಲ್ಲಿ ಟಾಕ್ಸಿಕ್ ಮೆಟಲ್ಸು. ಅದು ಬಾಡಿನಲ್ಲಿ ಲೆಸ್ ದೆನ್ 10 ಅಂದರೆ ವೆರಿ ವೆರಿ ಮಿನಿಮಲ್ ಲೆವೆಲಲ್ಲಿ ಇರಬೇಕು. ಬಟ್ ಇವರಿಗಿರೋದು 242 ಇದೆ. ಅದು ಆ್ಯಕ್ಚುಲಿ ಹೈ ಲೆಡ್ಡು. ಸೊ ಇದೇನು ಮಾಡುತ್ತೆ, ಲೆಡ್ಡು ಹಿಂಗೆ ಜಾಸ್ತಿ ಇರುವಾಗ ಇಟ್ ವಿಲ್ ಗೋ ಅಂಡ್ ಬೈಂಡ್ ಟು ದ ರೆಸೆಪ್ಟರ್ಸ್ ಆಫ್ ದ ಕ್ಯಾಲ್ಶಿಯಮ್ ಅಂದರೆ ಮೆಗ್ನೀಷಿಯಮ್, ಜಿಂಕ್ ಇವನ್ನ ಬೋನ್ಗೆ ಫಾರ್ಮೇಷನ್ಗೆ ಅಥವಾ ಬೋನ್ನ ಒಂದು ಗಟ್ಟಿತನ ಮೇಂಟೈನ್ ಮಾಡೋದಕ್ಕೆ ಇವು ಬೇಕಾಗಿರ್ತವೆ. ಸೊ ಅಲ್ಲೋಗಿ ಲೆಡ್ ಕುತ್ಕೊಳ್ಳುವಾಗ ಈ ನಮ್ಮ ನ್ಯಾಚುರಲಾಗಿ ನಾವು ಎಷ್ಟು ಕ್ಯಾಲ್ಶಿಯಮ್ ತೊಗೊಂಡ್ರೂ ಕೂಡ ಅದು ಬಾಡಿಗೆ ಅಷ್ಟು ಯೂಸ್ ಆಗೋಲ್ಲ, ಅದು ಬೋನ್ಗೆ ಅಷ್ಟು ಡೆಪಾಸಿಟ್ ಆಗೋಲ್ಲ. ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ, ವಿಟಮಿನ್ K27, ಮೆಗ್ನೀಷಿಯಮ್ ಇದೆಲ್ಲ ಎಷ್ಟು ತೊಗೊಂಡ್ರೂ ಕೂಡ ಅದು ಹಂಗೆ ಇರುತ್ತೆ. ಸೊ ಈ ಹೈ ಲೆಡ್ ಇರತಕ್ಕಂಥದ್ದು 2 ರೀಸನ್. ಒಂದು ಈ ಕಡೆ ಗರ್ಭಕೋಶ ತೆಗೆದಿರೋದು, ಈ ಕಡೆ ಬಾಡಿನಲ್ಲಿ ಲೆಡ್ ಅಂಶ ಅಂದರೆ ಸೀಸದ ಅಂಶ ಜಾಸ್ತಿ ಇರ್ತಕ್ಕಂಥದ್ದು. ಇವೆರಡನ್ನೂ ಕೂಡ ನಾವು ಕರೆಕ್ಷನ್ ಮಾಡಿದ್ರೆ ಈ ಆಸ್ಟಿಯೋಪೊರೋಸಿಸ್ ಅಂದರೆ ಹಿಸ್ಟರೆಕ್ಟಮಿಯಿಂದ ಆಗಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಒಂದು ಕಡೆ ಕರೆಕ್ಷನ್ ಮಾಡಬೇಕು. ಇನ್ನೊಂದು ಕಡೆ ಈ ಹೈ ಲೆಡ್ ಇರ್ತಕ್ಕಂಥ ಒಂದು ಏನು ಅದರಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟು, ಅದನ್ನು ಹೈ ಲೆಡ್ನ ಪ್ರಮಾಣವನ್ನು ಥ್ರೂ IV ಇಂಜೆಕ್ಷನ್ಸ್ ಮುಖಾಂತರ ಮತ್ತು ಬೆಂಟನೆಟ್ ಕ್ಲೇ ಮತ್ತು ಈ ಥರ ನ್ಯಾಚುರಲ್ ಇರ್ತಕ್ಕಂಥ ಕೆಲವು ಫುಡ್ ಸಪ್ಲಿಮೆಂಟೇಷನ್ನ ತಗೊಳೋದ್ರ ಮುಖಾಂತರ, ಆಕ್ಟಿವೇಟೆಡ್ ಚಾರ್ಕೋಲ್ ಇವನ್ನೆಲ್ಲ ತಗೊಳೋದ್ರ ಮುಖಾಂತರ ನಾವು ಅದನ್ನು ಹೈ ಲೆಡ್ನ ಕಡಿಮೆ ಮಾಡಿದರೆ 2 ಕಣ್ಣಿಂದ ರಿಸಲ್ಟ್ ಬರುತ್ತೆ. ಸೊ ಇದಕ್ಕೆ ಇದು ರಿಸಲ್ಟ್ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ, ನಾವು ಬೇಕಾದರೆ 1 ವರ್ಷ ಆದಮೇಲೆ ಇನ್ನೊಂದು ಸರಿ MRI ಅಥವಾ BMD ಟೆಸ್ಟ್ ಮಾಡ್ಬೋದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪೇಷಂಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಪೇಷಂಟ್ಗೆ ಪೇಯ್ನ್ ಎಷ್ಟು ಕಡಿಮೆ ಆಗಿರುತ್ತೆ ಅನ್ನೋದ್ರ ಮೇಲೆ ಬರುತ್ತೆ. ನಿಮ್ಗೆ ಎಷ್ಟು % ಪೇಯ್ನ್ ಕಡಿಮೆ ಆಗಿದೆ ಇವಾಗ ₹1 ಒಂದು ಅರ್ಧ ಭಾಗ ಕಡಿಮೆ ಆಯಿತು. ಇವರಿಗೆ ಜಸ್ಟ್ ಇಂಜೆಕ್ಷನ್ ಕೊಟ್ಟಿರೋದು ಮೂರನೇ ಸರಿ ಅಂದರೆ IV ಇಂಜೆಕ್ಷನ್ಸ್ ಕೊಟ್ಟಿರೋದು, 3ನೇ ಸರಿಗೆ ಲೆಡ್ ಡಿಟಾಕ್ಸ್ ಆಗೋದಕ್ಕೆ ಕೊಟ್ಟಿರೋದು. ಸೊ ಅವ್ರಿಗೆ ಆಲ್ಮೋಸ್ಟ್ ಒಂದು 50% ಬೆಟರ್ ಆಗಿದ್ದಾರೆ. ಇನ್ನೊಂದು 7 ಇಂಜೆಕ್ಷನ್ ಕೊಟ್ಬಿಟ್ಟು ಕಂಪ್ಲೀಟ್ ಡಿಟಾಕ್ಸ್ ಆದಮೇಲೆ ಮತ್ತು ಕಂಪ್ಲೀಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆದಮೇಲೆ ಅವರು ಪೂರ್ತಿ ನೋವು ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.